ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು CSG ಚಾನಲ್. ಇವತ್ತು ಆರೋಗ್ಯಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ. ಈ ಪದಾರ್ಥದಿಂದ ನಾವು ದೋಸೆನ ರೆಡಿ ಮಾಡಿದರೆ ಇದನ್ನು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿ ಬರುತ್ತೆ. ಮಕ್ಕಳಂತೂ ಇದನ್ನು ಪಲ್ಯ ಮಾಡಿಕೊಟ್ರೆ ತಿನ್ನೋದೇ ಇಲ್ಲ. ಅವರ ಆರೋಗ್ಯದ ದೃಷ್ಟಿಯಿಂದ ನಾವು ಈ ರೀತಿ ದೋಸೆ ಮಾಡಿಕೊಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಇದನ್ನು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಬಾಳೆದಿಂಡು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತು ಬಾಳೆದಿಂಡಿನಿಂದ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಬಾಳೆದಿಂಡನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ಗೊತ್ತಿರುತ್ತೆ. ಕಿಡ್ನಿ ಸಮಸ್ಯೆ ಇರೋರು ಇದನ್ನು ಯಥೇಚ್ಛವಾಗಿ ತಿನ್ನಬೇಕು. ಅದರಿಂದ ಪಲ್ಯ ತಿನ್ನಲ್ಲ ಅನ್ನೋರು ಈ ರೀತಿಯಾಗಿ ದೋಸೆ ಮಾಡ್ಕೊಂಡು ತಿನ್ಬೋದು. ಫಸ್ಟು ನಾವು ಒಂದು ಬಾಳೆದಿಂಡನ್ನು ತಗೋಬೇಕು. ಬಲ್ತಿರಬಾರ್ದು, ಎಳೆದಾಗಿರೋವಂಥ ಬಾಳೆದಿಂಡನ್ನು ತಗೊಂಡು ಅದರ ಹೊರಗಡೆ ಎಲ್ಲ ಸಿಪ್ಪೆಲ್ಲ ತೆಗೆದು ನಂತರ ಬಾಳೆದಿಂಡನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕು. ಅದರಲ್ಲಿ ಲೇಯರ್ ಬರುತ್ತೆ, ಆ ಲೇಯರೆಲ್ಲ ಒಂದೊಂದೇ ಪೀಸ್ ಕಟ್ ಮಾಡಿ ಅದು ಲೇಯರೆಲ್ಲ ತೆಗಿಬೇಕು. ನೋಡಿ, ತುಂಬ ಈ ರೀತಿ ಲೇಯರ್ ಬಂದರೆ ಅದನ್ನು ಸೈಡಲ್ಲಿ ಮತ್ತೆ ಅದನ್ನು ತೆಗೆದಾಕಬೇಕು. ಇದು ತುಂಬ ಎಳೆದಾಗಿರಬೇಕು, ಬಲ್ತಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿ ಎಲ್ಲ ಪೀಸನ್ನು ಕಟ್ ಮಾಡಿ ಅದರಲ್ಲಿ ಬರೋ ಅಂಥ ಈ ಥರ ಲೇಯರ್ ಎಲ್ಲ ತೆಗೆದು ಹಾಕಿ ಅದೇ ರೀತಿ ಎಲ್ಲ ಪೀಸಿಂದ ಬರೋವಂಥ ಲೇಯರ್ನ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ಈಗ ಎಲ್ಲ ಬಾಳೆದಿಂಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋವಂಥ ಬಾಳೆದಿಂಡನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಅದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ಬೇಗ ಬೇಯುತ್ತೆ. ಇದು ಹಸಿದಾಕಿ ರುಬ್ಬೋದ್ರಿಂದ ಇದು ನುಣ್ಣಗೆ ರುಬ್ಬಲ್ಲ. ಅದರಿಂದ ಒಂದು 2 ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡು ಹಾಕೋದ್ರಿಂದ ಅಕ್ಕಿ ಜೊತೆ ಚೆನ್ನಾಗಿ ಇದು ಪೇಸ್ಟಾಗಿ ರುಬ್ಕೋಬೋದು. ಅದರಿಂದ ಇದನ್ನು ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ತೀನಿ. ಈಗ 2 ನಿಮಿಷ ಬೇಯಿಸ್ಕೊಂಡು ಇದನ್ನು ಒಂದು ಪ್ಲೇಟಿಗೆ ತಣ್ಣಗೆ ಹಾಕಿಬಿಡ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಅಕ್ಕಿನ ನೈಟೇ ನೆನೆಸಿಟ್ಕೊಂಡಿದ್ದೆ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಿ, ಬರೀ ಅಕ್ಕಿ ಅಷ್ಟೇ ಹಾಕಿರೋದು, ಇದಕ್ಕೆ ಇನ್ನು ಯಾವುದೇ ಪದಾರ್ಥನೂ ನಾನು ಸೇರಿಸಿಲ್ಲ. ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಮತ್ತು ಅಕ್ಕಿನ ಹಾಕಿ ನೈಟೇ ಇದನ್ನು ನೆನೆಸಿಡಬೇಕು. ಏಕೆಂದರೆ ಇದನ್ನು ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಆಗಲೇ ರುಬ್ಬಿ ಆವಾಗಲೇ ನಾವು ದೋಸೆನ ಹಾಕ್ಕೊಂಡು ತಿನ್ನಬೇಕಾಗುತ್ತೆ. ಅದಕ್ಕೆ ಇದನ್ನು ನೈಟ್ ನೆನೆಸಿರೋಂಥ ಅಕ್ಕಿ ಮತ್ತು ಮೆಂತ್ಯ ಕಾಳು ಮಿಕ್ಸಿ ಜಾರಿಗೆ ಸ್ವಲ್ಪನೇ ಅಕ್ಕಿನ ಸೇರಿಸಿ ನಂತರ ನಾವು ಬೇಯಿಸಿ ಇಟ್ಕೊಂಡಿರೋಂಥ ಬಾಳೆದಿಂಡನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಈಗ ರುಬ್ಕೊಂಡಿರೋಂಥ ಮಿಶ್ರಣನ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿ ಉಳಿದಿರೋಂಥ ಅಕ್ಕಿ ಮತ್ತು ಬಾಳೆದಿಂಡನ್ನು ಹಾಕಿ ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಈಗ ರುಬ್ಕೊಂಡಾಗಿದೆ, ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಎಲ್ಲ ರುಬ್ಕೊಂಡು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಇರಬೇಕು. ಅದರಿಂದ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ಸ್ಟಂಟಾಗಿ ನಾವು ದೋಸೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಹಂಚನ್ನು ಇಟ್ಟು ಅದಕ್ಕಾದ ನಂತರ ನಾವು ಮಾಮೂಲಿ ದೋಸೆ ಹೆಂಗೆ ಸೆಟ್ ದೋಸೆ ಹಾಕ್ಕೊಳ್ತೀವಿ ಅದೇ ರೀತಿಯೂ ಹಾಕೋಬೋದು, ಇಲ್ಲಾಂದರೆ ಮಸಾಲೆ ದೋಸೆ ರೀತಿಯೂ ಸಹ ಹಾಕೋಬೋದು. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ನಾವು ಬಾಳೆದಿಂಡನ್ನು ಇದಕ್ಕೆ ಸೇರಿಸಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಂತೂ ದೋಸೆ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ.
ಇದಕ್ಕೆ ಪೊಟೊಟೊ ಪಲ್ಯ ಇಲ್ಲಾಂದರೆ ಕುಂಬಳಕಾಯಿ ಪಲ್ಯ ಅಂತೂ ಒಳ್ಳೆ ಕಾಂಬಿನೇಷನ್. ಇದಕ್ಕೆ ಚಟ್ನಿ, ಇದ್ರ ಮೇಲೆ ಎಣ್ಣೆ ಇಲ್ಲಾಂದರೆ ತುಪ್ಪ ಯಾವುದಾದ್ರು ಸರಿ, ನೀವು ಮಕ್ಕಳಿಗಾದರೆ ತುಪ್ಪನ ಸೇರಿಸ್ಕೊಡ್ಬೋದು. ಈಗ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಂಡು ನಂತರ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬ ರುಚಿಕರವಾದ ಬಿಸಿ ಬಿಸಿಯಾದ ಬಾಳೆ ದಿಂಡಿನ ದೋಸೆ ರೆಡಿಯಾಗುತ್ತೆ. ತುಂಬ ಈಸಿಯಾಗಿ ಇದನ್ನು ಸೆಟ್ ದೋಸೆ ಥರನೂ ಸಹ ಮಾಡ್ಕೋಬೋದು. ಪೇಪರ್ ಥರ ಬರುತ್ತೆ, ಅಷ್ಟು ರುಚಿಯಾದ ಬಾಳೆ ದಿಂಡಿನ ದೋಸೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನಮಗೆ ಕಿಡ್ನಿ ಸಮಸ್ಯೆ ಇರೋರು ಈ ರೀತಿ ನಾವು ರೆಸಿಪಿನ ಮಾಡ್ಕೊಂಡು ತಿನ್ಬೋದು. ಹಾಗೆ ಉಳಿದಿರೋವಂಥ ಹಿಟ್ಟನ್ನು ಹಾಕಿ ಚೆನ್ನಾಗಿ ದೋಸೆನ ರೆಡಿ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬಾಳೆ ದಿಂಡಿನ ದೋಸೆ ರೆಡಿಯಾಗುತ್ತೆ. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಈ ರೀತಿ ನಾವು ಹೆಲ್ತಿ ಫುಡ್ನೇ ರೆಡಿ ಮಾಡಿಕೊಡ್ಬೇಕು. ಮಕ್ಕಳ ಲಂಚ್ ಬಾಕ್ಸಿಗೂ ಹಾಕಿದರೂ ತುಂಬ ಸಾಫ್ಟಾಗಿರುತ್ತೆ, ಮಧ್ಯಾಹ್ನದವರೆಗೂ ಯಾವುದೇ ರೀತಿ ರಫ್ ಆಗಲ್ಲ. ಇದಕ್ಕೆ ಚಟ್ನಿ, ಕುಂಬಳಕಾಯಿ ಪಲ್ಯ, ನಂತರ ಏನಾದರೂ ಪೊಟೊಟೊ ಪಲ್ಯ ಯಾವುದಾದ್ರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಇವತ್ತು ನಾನು ಇದಕ್ಕೆ ಕುಂಬಳಕಾಯಿ ಪಲ್ಯನ ಮಾಡಿದ್ದೆ. ತುಂಬ ರುಚಿಯಾಗಿತ್ತು. ಬಾಯಲ್ಲಿಟ್ಟರಂತೂ ಕರಗೋಗ್ತಾ ಇದೆ ಈ ದೋಸೆ, ಅಷ್ಟು ಟೇಸ್ಟಿಯಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಏಕೆಂದರೆ ನಾವು ಯಾವುದೇ ಪದಾರ್ಥ ಮಾಡಿದರೂ ನಮ್ಮ ಆರೋಗ್ಯಕ್ಕೆ ಅದರಿಂದ ಒಳ್ಳೆ ಪ್ರೋಟೀನ್, ವಿಟಮಿನ್ ಸಿಗಬೇಕು. ಅದೇ ರೀತಿ ಇವತ್ತು ನಾನು ಆರೋಗ್ಯಕರವಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದ್ದೆ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.